ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚೂಸ್ ಮಾಡಿರುವಂತಹ ಟಾಪಿಕ್ ಬಂದುಬಿಟ್ಟು ನಿನ್ನೆ ಮಾರ್ಕೆಟ್ ಎಲ್ಲಿಗೆ ಕ್ಲೋಸ್ ಆಗಿದೆ ಮತ್ತು ಇವತ್ತು ಮಾರ್ಕೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ಈಸಿಯಾಗಿ ಹೇಗೆ ನಾವು ಫೈಂಡ್ ಔಟ್ ಮಾಡ್ಬೋದು ಅನ್ನೋದು, ಜೊತೆಗೆ ನಿನ್ನೆಯ ಮಾರ್ಕೆಟ್ನ ಹೈ ಮತ್ತು ಲೋನ ನಾವು ಹೇಗೆ ಈಸಿಯಾಗಿ ಫೈಂಡ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಬರೋಣ. ಸೊ ಈ ಥರ ಎಂಟಿ ಚಾರ್ಟ್ ಇದ್ದರೆ ನಮಗೆ ಎಂಟ್ರಿಗಳನ್ನು ಫೈಂಡ್ ಮಾಡೋದು ಸ್ವಲ್ಪ ತೊಂದರೆ ಆಗುತ್ತೆ. ಈಗ ನಾವು ನಿನ್ನೆಯ ಮಾರ್ಕೆಟ್ ಎಲ್ಲಿಗೆ ಕ್ಲೋಸ್ ಆಗಿದೆ, ಜೊತೆಗೆ ಇವತ್ತಿನ ಮಾರ್ಕೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂಥೇಳಿ ಯಾವ ಥರ ಈಸಿಯಾಗಿ ಫೈಂಡ್ ಮಾಡೋದನ್ನು ನೋಡೋಣ. ಸೊ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ನಮಗೆ ಲಾಸ್ಟ್ ಆಪ್ಷನ್ ಸಿಗುತ್ತೆ. ಈ ಸೆಟ್ಟಿಂಗ್ಸ್ಗೆ ಹೋದರೆ ಸುಮಾರು ಆಪ್ಷನ್ಸ್ಗಳಿರುತ್ತೆ. ಸಿಂಬಲ್ ಆಗಿರ್ಬೋದು, ಸ್ಟೇಟಸ್ ಲೈನು, ಸ್ಕೇಲ್ ಆ್ಯಂಡ್ ಲೈನು, ಕ್ಯಾನ್ವಾಸು, ಟ್ರೇಡಿಂಗು, ಅಲರ್ಟು, ಇವೆಂಟ್ಸು ಅಂತ ಈ ಥರ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ನಾವು ಇವೆಂಟ್ನ ಚೂಸ್ ಮಾಡಬೇಕಾಗುತ್ತೆ. ಈವೆಂಟ್ನ ಚೂಸ್ ಮಾಡಿಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಯಾವುದೇ ತರಹದ ನಿನ್ನೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ, ಇವತ್ತು ಎಲ್ಲಿಂದ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ನಮ್ಗೆ ಏನು ಕರೆಕ್ಟಾಗಿ ಫೈಂಡ್ ಆಗ್ತಾ ಇಲ್ಲ. ಸೊ ಈಗ ಯಾವ ಥರ ಫೈಂಡ್ ಮಾಡೋದು ಅಂದರೆ, ಇಲ್ಲಿ ಸೀಸನ್ ಬ್ರೇಕ್ ಅಂತ ಕಾಣಿಸ್ತಾ ಇದೆಲ್ಲ, ಇಲ್ಲಿಗೆ ಹೋಗಿ ಆಫ್ ಆಗಿರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಒಂದು ಲೈನ್ ಕಾಣೋಕ್ಕೆ ಸಿಗ್ತಿದೆ. ಸೊ ನಿನ್ನೆಯ ಮಾರ್ಕೆಟ್ ಇಲ್ಲಿಗೆ ಕ್ಲೋಸ್ ಆಗಿದೆ, ಇಂದಿನ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಫೈಂಡ್ನ ಮಾಡ್ಬೋದಾಗಿದೆ. ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಲೈನ್ಗಳು ಕಾಣಕ್ಕೆ ನಿಮಗೆ ಸಿಗ್ತಾ ಇರಬಹುದು. ಸೈಜ್ ನಲ್ಲಿ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಅಡ್ಜಸ್ಟೇಬಲ್ ಆಗುತ್ತೆ ಆ ತರ ನೀವು ಈ ಸೆಟ್ಟಿಂಗ್ ನ ಯೂಸ್ ಮಾಡ್ಕೊಳ್ಳಿ. ನನಗೆ ಈ ಸಿಂಗಲ್ ಲೈನ್ ಜೊತೆಗೆ ಈ ತರ ಇದ್ರೆ ಸಾಕು. ಸೊ ಈ ತರ ಕೊಟ್ಕೊಂಡು ಇಲ್ಲಿ ಓಕೆ ಆಪ್ಷನ್ ಕೊಟ್ರೆ ಸಾಕು. ಇದು ನಮಗೆ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಈಗ ನಾವು ನಿನ್ನೆ ಮಾರ್ಕೆಟ್ ಎಲ್ಲಿಗೆ ಕ್ಲೋಸ್ ಆಗಿದೆ, ಇವತ್ತಿನ ಮಾರ್ಕೆಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಈಸಿಯಾಗಿ ಫೈಂಡ್ ನ ಮಾಡಿದ್ವಿ. ಈಗ ನಾವು ನಿನ್ನೆಯ ಮಾರ್ಕೆಟ್ ಹೈ ಮತ್ತು ಲೋನ ನಾವು ಯಾವ ತರ ಫೈಂಡ್ ಮಾಡಬೇಕು, ಪ್ರೀವಿಯಸ್ ವೀಕ್ನ ಒಂದು ಹೈ ಮತ್ತು ಲೋನ ನಾವು ಯಾವ ಥರ ಫೈಂಡ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡ್ಕೊಬರೋಣ. ಈಗ ಇಲ್ಲಿ ಇಂಡಿಕೇಟರ್ ಆಪ್ಷನ್ಸ್ ಕಾಣ್ತಾ ಇದೆಯಲ್ಲ, ಈ ಇಂಡಿಕೇಟರ್ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ನಾವು ಸರ್ಚ್ ಬಾರ್ನಲ್ಲಿ PRE ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನಮಗೆ ಪ್ರೀವಿಯಸ್ ಡೇ ವೀಕ್ ಹೈ ಆ್ಯಂಡ್ ಲೋ ಅಂತ ಕಾಣಕ್ಕೆ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನಮಗೆ ಫೈಂಡ್ ಆಗ್ತಾ ಇದೆ. ಇದನ್ನು ನಾವು ಯಾವ ಥರ ಚೇಂಜ್ ಮಾಡ್ಕೋಬೋದು ಅಂದರೆ, ಇಲ್ಲಿ ನಮಗೆ ಇಂಡಿಕೇಟರ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಬಟನಲ್ಲಿ ಹೋದರೆ ಒಂದು ದಿನದ ಹೈ ಮತ್ತು ಲೋನ ಕಲರ್ನ ಶೋ ಮಾಡುತ್ತೆ. ಇಲ್ಲಿ ಒಂದು ವೀಕ್ನ ಹೈ ಮತ್ತು ಲೋನ ಈ ಕಲರ್ನಲ್ಲಿ ಶೋ ಮಾಡುತ್ತೆ. ಅದೇ ಥರ ಮಂತ್ಲಿ ರೆಡ್ ಕಲರ್ನ ಶೋ ಮಾಡುತ್ತೆ. ಸೊ ಇಲ್ಲಿ ನಾವು ಕಲರ್ ಕೂಡ ಯಾವ ಥರ ಬೇಕಿದ್ರೆ ನಮ್ಗೆ ಆ ಥರ ಚೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಬ್ಲ್ಯಾಕ್ ಕಲರ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಯಿತು. ಜೊತೆಗೆ ಇಲ್ಲೂ ಕೂಡ ನಮಗೆ ಎಸ್ಟರ್ಡೇಯ ಹೈ ಮತ್ತು ಲೋನ ನಾವು ಈಸಿಯಾಗಿ ಫೈಂಡ್ ಮಾಡಿದ್ರೆ ಇದರಲ್ಲಿ ನಮಗೆ ಎಂಟ್ರಿಗಳು ಕೂಡ ಈಸಿಯಾಗಿ ಸಿಗುತ್ತೆ. ಸೊ ಎಸ್ಟರ್ಡೇ ಹೈ ಮತ್ತು ಲೋ ಮೇಲೆ ಒಂದು ಸ್ಟ್ರಾಟರ್ಜಿ ಕೂಡ ಇದೆ. ಈ ಸ್ಟ್ರಾಟರ್ಜಿನ ನಾವು ಯೂಸ್ ಮಾಡಿ ಎಂಟ್ರಿ ಕೂಡ ತಗೋಬೋದಾಗಿದೆ. ಸೊ ಈ ಸ್ಟ್ರಾಟರ್ಜಿ ಬೇಕಾಗಿತ್ತು ಅನ್ನೋದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಸ್ಟ್ರಾಟರ್ಜಿ ಅಂತ ಕಾಮೆಂಟ್ ಮಾಡಿ, ಅದ್ರ ಮೇಲೆ ನಾನು ವಿಡಿಯೋವನ್ನು ಮಾಡಿ ಅಪ್ಲೋಡ್ನ ಮಾಡ್ತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.